ಫೆಬ್ರವರಿ 14ರಂದು ಗಜೇಂದ್ರಗಡ ನಗರದಲ್ಲಿ ಅದ್ದೂರಿ ಹಿಂದೂ ಸಮ್ಮೇಳನ ನಡೆಯಲಿದೆ. ಈ ಕುರಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ರವೀಂದ್ರ ಸಿಂಗ್ರಿ ಮಾತನಾಡಿ, ಗಜೇಂದ್ರಗಡ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಹಿಂದೂ ಬಾಂಧವರ ಸಹಯೋಗದೊಂದಿಗೆ ಹಿಂದೂ ಸಮ್ಮೇಳನ ನಡೆಯಲಿದೆ ಎಂದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಉಮೇಶ್ ಮಲ್ಲಾಪುರ್, ಸಂಜೀವ್ ಜೋಶಿ, ಚಂದ್ರಕಾಂತ್ ಸೇರಿದಂತೆ ಅನೇಕರು ಮಾತನಾಡಿದರು. ಇವತ್ತಿನ ಸರ್ವ ಹಿಂದೂ ಸಭೆಯ ಒಂದು ಪತ್ರಿಕಾ ಸಭೆ ಇರುತ್ತದೆ. ಸರ್ವ ಹಿಂದೂ ಸಮಿತಿಯಿಂದ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ತಿಳಿಸುತ್ತಾ, ಈ ಬರುವಂಥ 11 ತಾರೀಕು ಬೈಕ್ ರ್ಯಾಲಿ ಜಗದಂಬ ಗುಡಿಯಿಂದ ಮತ್ತು 14 ತಾರೀಕಿಗೆ ಶೋಭಾಯಾತ್ರೆ ಇರುತ್ತದೆ ಬಜರಂಗ ಸರ್ಕಾರದಿಂದ. ಈ ಎಲ್ಲ ಕಾರ್ಯಕ್ರಮ ಸರ್ವ ಹಿಂದೂ ಸಮಾಜದವರು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ವಿನಂತಿಸುವ. 2026 ಬೈಕ್ ರ್ಯಾಲಿಯನ್ನ ಏನೈತಿ ಒಂದು ತರುಣರಿಗೆ ಮತ್ತು ಒಂದು ಜಾಗೃತ ಮೂಡಿಸುವಂಥದ್ದು. ಅಂದ್ರೆ 14ನೇ ತಾರೀಕು ನಮ್ಮ ಸಮ್ಮೇಳನ ಇರ್ತಕ್ಕಂಥದ್ದು, ಶೋಭಾಯಾತ್ರೆ ಇರ್ತಕ್ಕಂಥದ್ದು. ಅದರ ಪೂರ್ವಭಾವಿಯಾಗಿ ನಾವೇನೈತಲ್ಲ ಗಜೇಂದ್ರಗಡ ಒಂದು ನಾವು ಬೈಕ್ ರ್ಯಾಲಿ ಇಟ್ಕೊಂಡ್ವಿ. ಆದ್ರಿಂದ ಏನೈತಲ್ಲ ನಮಗೆ 14ನೇ ತಾರೀಕಿಗೆ ಕೂಡ ತನಕ ಜನರಿಗೆ ಒಂದು ಎಲ್ಲ ಮನವರಿಕೆ ಆಗಲಿ ಅನ್ನೋದು ಜಾಗೃತರಾಗಿ ಅವತ್ತೊಂದು ಮಹಾಸಮ್ಮೇಳನಕ್ಕೆ ಏನೈತಲ್ಲ ಎಲ್ಲ ಜನರು, ಸಾರ್ವಜನಿಕರು ಮತ್ತು ಹಿಂದೂ ಸಾರ್ವಜನಿಕರು ಎಲ್ಲರೂ ಸೇರಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಬೈಕ್ ರ್ಯಾಲಿಯನ್ನು ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ನಮ್ಮದು 14ನೇ ತಾರೀಕು ಅಂದ್ರೆ ಶನಿವಾರ ದಿವಸ ಮಧ್ಯಾಹ್ನ 2:30 ಗಂಟೆಗೆ ಅಂದ್ರೆ ನಮ್ಮ ಬಜರಂಗ ಸರ್ಕಲ್ ಏನಿದೆಯಲ್ಲ ಹಿರಿಯಾಗಿಸಿ ಅಲ್ಲಿಂದ ಏನಾಯ್ತಲ್ಲ ಶೋಭಾಯಾತ್ರೆಯನ್ನು ಮಾಡತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಪೂರ್ವ ತಯಾರಿಯಾಗಿ ಗಜೇಂದ್ರಗಡದ 56 ಸಮಾಜಗಳನ್ನ ಎಲ್ಲರನ್ನೂ ಸೇರಿಸಿಕೊಂಡು ನಾವು ಈ ಒಂದು ಕಾರ್ಯಕ್ರಮ ಕೆಲವೊಂದಿಷ್ಟು ನಾವು ಯಾವುದೇ ಒಂದು ಸಮಾಜವನ್ನ ಬಿಟ್ಟು ಹೋಗಿದ್ರು ಸಹ ಪ್ರತಿಯೊಂದು ಹಿಂದೂ ಸಮಾಜ ಇರ್ತಕ್ಕಂಥ ಎಲ್ಲಾ ಸಮಾಜದವರು ಒಕ್ಕೂಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕೆಂಬ ಮನೋಭಾವನೆಯಿಂದ ನಾವು ಒಂದು ಮೀಟಿಂಗ್ ಅನ್ನು ಕರೆದಿದ್ವಿ ಈಗಾಗಲೇ. ಅದರಲ್ಲಿ ನಮಗ ಮಾಹಿತಿ ನಮಗಲ್ಲಿ ಬಂದು ಭೇಟಿಯಾದಂಥವ್ರು ಒಂದು 56 ಸಮಾಜದ ನಮ್ಮಲ್ಲಿ ಮಾಹಿತಿ ಲಿಸ್ಟ್ ಸಿಕ್ತು. ಇನ್ನಿತರೆ ಯಾವುದೇ ಬಿಟ್ಟು ಹೋಗಿದ್ರು ಸತಕ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಣೆಯಾಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ಅವರು ಒಂದು ಕಾರಣೀಭೂತರಾಗ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವತ್ತಿನ ಸಂದರ್ಭದೊಳಗೆ ಅದನ್ನ ಅವರಿಗೆಲ್ಲ ನಾವು ಬಿಟ್ಟು ಹೋದಂತ ಸಮಾಜವನ್ನು ಸಹ ಗುರುತಿಸಿಕೊಂಡು ಅವ್ರನ್ನ ಹೋಗಿ ಭೇಟಿ ಮುಖಾಂತರಾಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಳ್ತೀವಿ. ಇನ್ನು ನಾವು 2:30 ನಾವು ಶೋಭಾಯಾತ್ರೆ ಹೊರಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಮಾಜದ ಮಹಿಳಾ ಮಂಡಳಿಗಳು ಮತ್ತು ಗಜೇಂದ್ರಗಡದಲ್ಲಿ ಕೆಲವೊಂದಿಷ್ಟು ಸ್ವಸಹಾಯ ಗುಂಪಿನ ಒಂದು ಮಹಿಳಾ ಕಮಿಟಿಗಳಿದ್ದಾವೆ. ಅವರು ಸಹ ನಾವೀಗ ಭೇಟಿಯಾಗಿ ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ಅವ್ರನ್ನೂ ಸಹ ನಾವು ಕೇಳ್ಕೊಂಡಿವಿ. ಮತ್ತು ಇದು ಒಂದು ನಮ್ಮ ಹಿಂದೂ ಧಾರ್ಮಿಕಕ್ಕೆ ಸನಾತನ ಧರ್ಮದಿಂದ ಇರ್ತಕ್ಕಂಥ ಒಂದು ಆಚಾರ ವಿಚಾರಗಳನ್ನ ಎಲ್ಲರೂ ಕೂಡಿಕೊಂಡು ಎಲ್ಲರೂ ಒಗ್ಗೂಡಿಕೊಂಡು ಮತ್ತು ಇದನ್ನೇನಂತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ಒಂದು ಶೋಭಾಯಾತ್ರೆ ಒಳಗ ತಂಡೋಪತಂಡವಾಗಿ ಅವ್ರದೇ ಆದಂತಹ ಸಮಾಜದ ಅಂದ್ರೆ ಅವರ ಸಮಾಜದ ಗುರುಗಳ ಇರ್ಬೋದು ಅಥವಾ ಅವರ ಸಮಾಜಕ್ಕೆ ಸಂಬಂಧಪಟ್ಟಂತ ಸಾಧು ಸಂತರ ಇರ್ಬೋದು ಅಥವಾ ನಮ್ಮ ದೇಶದೊಳಗೆ ಇರ್ತಕ್ಕಂಥ ಸ್ವಾತಂತ್ರ್ಯ ಯೋಧರ ಒಂದು ವೇಷಭೂಷಣ ಇವನ್ನೆಲ್ಲ ಏನಲ್ಲ ಉಡುಗೆ ತೊಡುಗೆಗಳನ್ನ ವೇಷಭೂಷಣಗಳನ್ನ ಹಾಕೊಂಡು ಪ್ರದರ್ಶನ ಮಾಡಿಕೊಂಡು ನಾವು ಶೋಭಾಯಾತ್ರೆ ಒಳಗೆ ಭಾಗವಹಿಸತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನ ಈ ಶೋಭಾಯಾತ್ರೆ ಒಳಗೆ ಹಮ್ಮಿಕೊಂಡಿದ್ದೀವಿ. ಇನ್ನು ನಾವು ಸಾಯಂಕಾಲ 5:30 ನಮ್ಮಲ್ಲಿ ಆ ಶೋಭಾಯಾತ್ರೆ ಮುಖಾಂತರ CBSE ಸ್ಕೂಲಿಗೆ ಬಂದು ಅಲ್ಲಿ ಒಂದು ಕಾರ್ಯಕ್ರಮವನ್ನ 5:30 ಗಂಟೆಗೆ ನಾವು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ರವೀಂದ್ರ ಅಂತ ಹೇಳಿ ವಕ್ತಾರರು ಒಬ್ರು ಬರ್ತಾ ಇದ್ದಾರೆ ಮತ್ತು ಅದೇ ರೀತಿ ಪರಮ ಪೂಜ್ಯ ಡಾಕ್ಟರ್ ವಿಶ್ವನಾಥ ಸ್ವಾಮೀಜಿಗಳು ಬೋಧೇಶ್ವರ ಮಠ ರೋಣದವರು ಅವರೊಬ್ರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಅವರೊಬ್ರು ಗೆಸ್ಟ್ ಆಗಿರ್ತಾರೆ. ಮತ್ತು ಕಾರ್ಯಕ್ರಮದ ನಮ್ಮ ಸಮಿತಿಯ ಒಂದು ಅಧ್ಯಕ್ಷರಾದಂತ ರವಿ ಸಿಂಗ್ರಿ ಅವರು ಸಹ ಆ ಒಂದು ವೇದಿಕೆಯ ಮೇಲೆ ಹಂಚಿಕೊಳ್ತಿದ್ದಾರೆ. ಹೀಗಾಗಿ ಅವತ್ತಿನ ದಿವಸ ಎಲ್ಲರೂ ಸೇರಿ ಒಟ್ಟಾಗಿ ಹಿಂದೂಗಳು ಕೂಡಿಕೊಂಡು ಮತ್ತು ಎಲ್ಲಾ ಜಾತಿ ಧರ್ಮವನ್ನು ಏನಿದೆಲ್ಲ ಸೇರಿಸಿಕೊಂಡು ನಾವು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ತಾವು ಸಹ ಪತ್ರಕರ್ತರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಹ್ವಾನ ತಮಗೆ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವು ಇನ್ನೊಮ್ಮೆ ಬಂದು ಆವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ತಾವು ಸಹ ಏನೈತಲ್ಲ ಎಲ್ಲ ರೀತಿಯಿಂದ ನಮಗೆ ಸಹಕಾರ ಕೊಡಿ ಅಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿ ಪ್ರಾರ್ಥನೆ
ಎಲ್ಲಿ ಸಾವಿರಾರು ಕಡೆ ನಾವು ಬಂಟಿಂಗ್ಸ್ ಅಥವಾ ಬ್ಯಾನರ್ ಅಥವಾ ಇನ್ನೊಂದು ಹಾಕಿ ಅಥವಾ ಇನ್ಸ್ಟಾಗ್ರಾಮು ವಾಟ್ಸಾಪು ಅವಾಗಲ್ಲೂ ಹಾಕಿದರೂ ಸಹ ಕೊಟ್ಟ ಕಡೆಗೆ ಭದ್ರ ಬುನಾದಿ ಎಲ್ಲರಿಗೂ ತಲುಪಿಸುವ ವ್ಯವಸ್ಥೆ ಅಂದ್ರೆ ಪತ್ರಕರ್ತರು, ಪತ್ರಿಕೋದ್ಯಮ, ಇದರಲ್ಲಿ ಟಿವಿ ಮಾಧ್ಯಮ ಬಂತು, ಪೇಪರ್ಗಳು ಬಂತು, ಎಲ್ಲವೂ ಬಂತು. ಅದಕ್ಕೆ ಇವತ್ತ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಸನಾತನ ಧರ್ಮ ಸರ್ವಧರ್ಮಗಳ ಸಂಕೇತ, ಸರ್ವವನ್ನ ತನ್ನದೇ ಹಾದಿಯಲ್ಲಿ ಒಗ್ಗೂಡಿಸುವಂತಹ ಕಾರ್ಯಕ್ರಮ. ಆಗ ನಮ್ಮ ಸಂತೋಷ್ ಹೇಳಿದ್ರು, ಇವತ್ತ RSS ಗೆ 100 ವರ್ಷ ಶತಾಬ್ದಿ ಕಾರ್ಯಕ್ರಮ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಕಾರಣ ಆ ಸಂಘದ ಶತಾಬ್ದಿಯ ಜೊತೆಗೆ ನಮ್ಮೆಲ್ಲರ ಸರ್ವ ಹಿಂದೂಗಳನ್ನ ಒಗ್ಗೂಡಿಸುವಂತಹ ಕಾರ್ಯಕ್ರಮ. ಅದು ಒಂದಲ್ಲೇ ಹಿಂದೂ ಸಮಾಜದ ಉತ್ಸವ, ಹಿಂದೂಗಳನ್ನ ಒಂದರಲ್ಲಿ ಕೂಡಿಸುವಂತಹ ಉತ್ಸವವನ್ನು ಏನಾದರೂ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಹಿಂದೂ ಸಮ್ಮೇಳನ ದೇಶಾದ್ಯಂತ, ರಾಜ್ಯಾದ್ಯಂತ ಅದೇ ರೀತಿ ನಮ್ಮ ಗಜೇಂದ್ರಗಳಲ್ಲಿ ನಡೀತಾ ಇದೆ. ಬೇರೆ ವ್ಯವಸ್ಥೆಗಳು ಯಾವುದೂ ಇಲ್ಲ. ಆದ್ರೆ ಇಲ್ಲಿ ವ್ಯವಸ್ಥಾಪಕದಲ್ಲಿ ಏನಾಗ್ತದ, ಏನು ಹೊರಾಗ್ಲಿಕ್ಕತ್ತದ, ಮುಂದೆ ಏನಾಗ್ತದ ಅನ್ನೋದನ್ನ ತಮ್ಮ ಕಡೆಯಿಂದ ಹೋದ್ರೆ ಮಾತ್ರ ಜನರಿಗೆ ಮನದಟ್ಟಾಗುವಂತಹ ವಿಷಯಗಳು ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮೆಲ್ಲ ಏನು ನಮ್ಮ ಅಧ್ಯಕ್ಷರಿಂದ ಹಿಡಿದು ಇಲ್ಲಿ ಸೇರಿರ್ತಕ್ಕಂಥ ಹಿಂದೂ ಸಮಾಜದ ಸರ್ವರಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಮ್ದಲ್ಲ, ನಿಮ್ಮದು. ಈ ಸರ್ವ ಸಮ್ಮೇಳನ, ಹಿಂದೂ ಸಮ್ಮೇಳನ ನಿಮ್ಮ ಕಾರ್ಯಕ್ರಮ, ನಿಮ್ಮ ಮನೆಯ ಕಾರ್ಯಕ್ರಮ. ಅದಕ್ಕೆ ಬೆತ್ತಿಸುವ, ಹೊತ್ತಿಸುವ ಕಾರ್ಯಕ್ರಮದಿಂದ ಹಿಡಿದು ಎಲ್ಲಾ ತನಕ ಕಟ್ಟ ಕಡೆ ಹಳ್ಳಿ ಗ್ರಾಮಗಳಿಗೂ ವಿಷಯ ಮುಟ್ಟಿ ನಮ್ಮೆಲ್ಲ ಹಿಂದೂಗಳು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸುತ್ತದೆ. ತಮ್ಮ ಕಡೆಯಿಂದ ಒಂದು ಆಮಂತ್ರಣ ಹೋಗ್ಲಿ ಅಂತ ಇವತ್ತು ಆ ಪ್ರೆಸ್ ಮೀಟ್ ನಲ್ಲಿ ನಾವು ಕರೆದಿದ್ದೀವಿ. ಅದಕ್ಕೆ ನಾನು ಬಹಳ ಮಾತನಾಡೋದಿಲ್ಲ. ವಿಷಯಗಳು ಸಂಕ್ಷಿಪ್ತ ಆದರೂ ಸಣ್ಣದಾದರೂ ಕಾರ್ಯಕ್ರಮ ಬಹುಭಾಗ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಲೇ ನಮ್ಮ ಕಾಂತಣ್ಣ ಹೇಳ್ತಾ ಇದ್ರು, ಕಾರ್ಯಕ್ರಮ ಏನ್ ವಿಶೇಷ ಕಾರ್ಯಕ್ರಮ ಅಂತ ಕೇಳಿದ್ರೆ ಸರ್ವ ಸಮಾಜದ್ದು ಇವತ್ತು ಈ ಇದೇ ದಿನಗಳಲ್ಲಿ ಬರ್ತಾ ಇದೆ. ಬುದ್ಧ, ಬಸವ, ಅಂಬೇಡ್ಕರರನ್ನ ಹೊತ್ತು ಸರ್ವರನ್ನ ಕೂಡಿಸುವ ಒಂದೇ ಒಂದು ಕಾರ್ಯಕ್ರಮ ಹಿಂದೂ ಸಮ್ಮೇಳನ. ಇದ್ರಲ್ಲಿ ಯಾವುದೇ ಜಾತಿ ಪಂಥಗಳಿಲ್ಲದೆ ಸಹೋದರತ್ವ, ಸಹೋದರತ್ವ, ನಮ್ಮೆಲ್ಲರ ಶಕ್ತಿ ಹಿಂದುತ್ವ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅನ್ನೋ ಮಾಡೋ ಕಾರ್ಯಕ್ರಮ ಹಿಂದೂ ಸಮ್ಮೇಳನ. ಇದು ಸ್ಪಷ್ಟೋಕ್ತಿ. ಇದರಲ್ಲಿ ಯಾವುದೇ ರೀತಿಯಿಂದ ಮೇಲೆ ಕೆಳಗೆ ಇವ್ರು ನಡಬರಕ್ಕೆ ಯಾವುದೇ ಇಲ್ಲ. ಇದರ ಸ್ಪಷ್ಟೀಕರಣ ಒಂದೇ, ಹಿಂದೂ ಸಮ್ಮೇಳನ ಯಶಸ್ವಿ ಆಗಲಿಕ್ಕೆ ನಾವೆಲ್ಲರೂ ಕೂಡ ಏನು ಜಾತಿ ಪಂಥ ಭೇದಗಳನ್ನು ಮರೆತು ಯಾವುದೇ ಹಿಂದೂ ಸಮಾಜದಲ್ಲಿ ಆ ಒಂದು ಪರಿವರ್ತನೆಗೆ, ನಮ್ಮ ಸಂಸ್ಕೃತಿ ಉಳಿಯೋಗೋಸ್ಕರ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ, ನಮ್ಮ ಸಂಸ್ಕೃತಿ ಉಳಿಯೋಗೋಸ್ಕರವಾಗಿ ಈ ಹಿಂದೂ ಸಮ್ಮೇಳನ ಯಶಸ್ವಿ ಆಗಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ನೀವು ಸಕಾಲ ಹೆಂಗೆ ಇವತ್ತು ಪಂಚಮುಖಿ ಹನುಮಪ್ಪ 5 ಕೈಗಳಿರ್ತಾವೋ, ಇದು ನಡಬರ ಕಷ್ಟ. ನಾವು ನಿಮ್ಮ ಕೈಗಳು ನಿಮ್ಮ ಪತ್ರಿಕೋದ್ಯಮದವು. ಅದಕ್ಕೆ ನೀವು ವಿಶೇಷವಾಗಿ ಇದರ ಕಾಳಜಿ ತಿಳ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಹೇಳಿ ನಾನು ಮನಸ್ಪೂರ್ವಕ ನಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾವು ಇಲ್ಲಿ ಬಹಳ ಜನ ಸೇರಿಲ್ಲ, ನಮ್ಮ ಆತ್ಮೀಯರು. ಆಮೇಲೆ ಇದ್ರೊಳಗೆ ವಿಶೇಷವಾಗಿ ಆಗಲ್ಲ ನಮ್ಮ ಹಿರಿಯರು ಹೇಳ್ಬೇಕಾಗಿ ಮರ್ತಿದ್ದಾರೆ. ಮಂಜುನಾಥ್ ರಾಠೋಡ್ ಅನ್ನೋರು ನಮ್ಮನ್ನ ಇದ್ರೊಳಗೆ ಪ್ರಚಾರ ಪ್ರಸಿದ್ಧ ಅವರು ಕೂಡ ಇದರಲ್ಲಿ ಸದಸ್ಯರಿದ್ದಾರೆ. ಅವ್ರ ವಿಷಯ ತಿಳಿಸಿತ್ತು, ಕಾರಣ ಒತ್ತಡದಿಂದ ಬರ್ಲಿಕ್ಕಾಗಿಲ್ಲ. ನಮ್ಮ ಮಂಜುನಾಥ್ ರಾಠೋಡ್ ಅವರಿಗೆ ಅದಕ್ಕಂತ ಹೆಡ್ ಆಫ್ ಕ್ವಾರ್ಟರ್ ಮಾಡಿಬಿಟ್ಟಿವಿ. ಅಣ್ಣಾರ ಅವರೇ ನೀವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಆಮೇಲೆ ಬರ್ತಕ್ಕಂಥ ಈ ನೋಡ್ರಿ ಒಂದು ಕೋ ಇನ್ಸಿಡೆಂಟ್, ಇವತ್ತು 14 ಕಾರ್ಯಕ್ರಮ, ಒಂದು ಸೇವಾಲಾಲ ಜಯಂತಿ ಬರ್ತದೆ. ಅದ್ರ ಜೊತೆಗೆ ಇವತ್ತು ಇಡೀ ಊರು ಅಲಂಕಾರ ಆಗ್ತದೆ. ಅದಕ್ಕೆ ಶಿವಾಜಿ ಜಯಂತಿ ಕೂಡ ಬರ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಕಾರ್ಯಕ್ರಮಗಳು ಈ ತಿಂಗಳಲ್ಲಿ ಇರೋದ್ರಿಂದ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಹಾಗೆ ಹಂಗೆ ತಿಳ್ಕೊಂಡು ಇವತ್ತು ಯಾವುದೇ ಭಿನ್ನಾಭಿಪ್ರಾಯಗಳಿದ್ದೇನೆ ಸ್ಪಷ್ಟೋಕ್ತವಾಗಿ ನಾವೆಲ್ಲರೂ ಒಂದು ಅನ್ನೋ ಒಂದು ಕಾರ್ಯಕ್ರಮ ಹಿಂದೂ ಸಮ್ಮೇಳನ ಯಶಸ್ವಿ ಆಗಬೇಕಾಗಿದೆ. ಅದಕ್ಕೆ ನಾವು ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯವ್ರಿಗೆ ಮಾಹಿತಿ ಕೊಟ್ಟದ, ಜೊತೆಗೆ ಮುನ್ಸಿಪಲ್ ಅವ್ರಿಗೂ ಕೂಡ ಎಸಿ ಅವರಿಗೆ ಮಾಹಿತಿ ಕೊಟ್ಟದ. ಇರ್ತಕ್ಕಂಥ 13ನೇ ತಾರೀಕು ಬೃಹತ್ತಾಗಿ ಅವತ್ತ ಒಂದು ಬೈಕ್ ರ್ಯಾಲಿ. ಯಾಕಂದ್ರೆ ಬೈಕ್ ರ್ಯಾಲಿ ಅಂದ್ರೆ ಆಲ್ರೆಡಿ ಗೊತ್ತಿರುವಂತದ್ದು. ಯುವಕರ ಒಂದು ಶಕ್ತಿಯನ್ನು ಒಗ್ಗೂಡಿಸುವಂತದ್ದು ಬೈಕ್ ರ್ಯಾಲಿ ಎಲ್ಲರಿಗೂ ಬೇಕಾದ ಅವಶ್ಯಕತೆ. ಅದಕ್ಕೆ ಅದರಿಂದ ಒಂದು ಮತ್ತೊಂದು ಸಂದೇಶ ಹೋಗಲಿ ಅಂತ ಹೇಳಿ ಹೆಚ್ಚು ಬೈಕ್ ಅಂದ್ರೆ ತಾಯಿ ಜಗದಂಬ ಆಶೀರ್ವಾದದಿಂದ ಅವತ್ತು ಜಗದಂಬ ಗುಡಿಯಿಂದ ಪ್ರಾರಂಭ ಆಗಿ ಅನೇಕ ಈ ಸರ್ಕಲ್ಗಳಲ್ಲಿ ಬಂದು ಅವತ್ತ ಒಂದು ವಿಶೇಷ ಕಾರ್ಯಕ್ರಮ ಆಗ್ತದೆ. ಅದು ಒಂದು ಕಾರ್ಯಕ್ರಮ 13ನೇ ತಾರೀಕಿಂದ. ಇನ್ನ 14ನೇ ತಾರೀಕು ಬಹಳ ಮುಖ್ಯ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯರು ಕೂಡ ವಹಿಸ್ತಾ ಇದ್ದಾರೆ. ಇನ್ನ ನಮ್ಮ ಸಂಘದ ಹಿರಿಯರಾಗಿರ್ತಕ್ಕಂತಹ ರವೀಂದ್ರಜಿ ಅವರು ಬಹಳ ಹಿರಿಯರು,
ಬಹಳ ಅರ್ಥಗರ್ಭಿತವಾಗಿರತಕ್ಕಂತಹ ಈ ದೇಶದ ಹಿನ್ನೆಲೆಯಲ್ಲಿ ಹಿಡಿದು ನಮ್ಮ ಸಮಾಜ ಸಂಸ್ಕೃತಿಯಲ್ಲಿ ಬಿಂಬಿಸಿರ್ತಕ್ಕಂಥ ಎಲ್ಲಗಳನ್ನು ಸ್ಪಷ್ಟೀಕರಣ ಉತ್ತರ ಕೊಡಲಿದ್ದಾರೆ. ಆಮೇಲೆ ನಮ್ದು ಇನ್ನೊಂದು ವಿಶೇಷ, ನೀವು ಆಲ್ರೆಡಿ ಬ್ಯಾನರ್ ನೋಡಿರ್ಬೋದು, ಈ ನಮ್ಮ ಹಿಂದೂ ಪರ ಸಂಘಟನೆಗಳು ಸಾಮಾಜಿಕವಾಗಿ ಕೆಲವು ಜನ ಬಹಳ ಕಟ್ಟಪಾಳ ಮಾಡ್ತಾರೆ. ಅದಕ್ಕೆ ನಿಮ್ಮಲ್ಲಿ ನಮ್ಮ ಪತ್ರಕರ್ತರ ಬಳಗದಲ್ಲಿ ವಿನಂತಿ ಮಾಡೋದು ನೋಡ್ರಿ, ನಮ್ಮ ಹಿಂದೂಗಳಲ್ಲಿ ಅಂತ ಅಷ್ಟೇ ಅಲ್ಲ, ದೇಶದ ಏಳಿಗೆಗೆ, ನಮ್ಮ ರಾಜ್ಯದ ಏಳಿಗೆಗೆ ಪಂಚ ಪರಿವರ್ತನೆಗಳನ್ನು ಒಂದು ಸಿಂಬಲ್ ಮಾಡ್ಕೊಂಡಿದ್ರು. ಪಂಚ ಪರಿವರ್ತನೆಗಳು ಯಾವ ರೀತಿ ಪಂಚ ಪರಿವರ್ತನೆ ನೋಡ್ರಿ, ದೇಶದ ಆಂತರಿಕ ಸುರಕ್ಷತೆ, ಆಮೇಲೆ ಗ್ರಾಮ ಸುರಕ್ಷೆ, ಸಾಮರಸ್ಯ, ಆಮೇಲೆ ಪ್ರತಿಯೊಂದು ಕುಟುಂಬವನ್ನ, ಈ ರೀತಿ 5 ಪಂಚ ಪರಿವರ್ತನೆಗಳನ್ನ ಮುಖಾಂತರವಾಗಿ ನಾವು ಈ ಘಟ್ಟವನ್ನು ತಲುಪಿಸುವಂತಹ ಕಾರ್ಯ ಕೂಡ ಬರೇ ನಾವು ಇಂದು ಕೇಸರಿ ಬಾವುಟ ಕಟ್ಟಿ ಅಥವಾ ಎಲ್ಲೋ ಒಂದು ಇನ್ನೊಂದು ಕಟ್ಟಿ ನಾವು ಬರೇ ಯಾವುದೇ ಒಂದು ಎದುರಿಗೆ ಹೇಳಿಕೆ ಕೊಟ್ಟು ಹೋರಾಟ ಮಾಡ್ತಾ ಬಂದವರಲ್ಲ. ಸಮಾಜದ ಇರ್ತಕ್ಕಂಥ ನಮ್ಮಲ್ಲೇ ನ್ಯೂನತೆಗಳನ್ನ 5 ಪಂಚ ಪರಿವರ್ತನೆಗಳನ್ನಾಗಿ ಸೃಷ್ಟಿ ಮಾಡಿಕೊಂಡು ಅದನ್ನೂ ಕೂಡ ಮುಂದಾಲೋಚನೆ ಇಟ್ಟುಕೊಂಡು ದೇಶದಕ್ಕೆ ಮತ್ತು ರಾಜ್ಯಕ್ಕೆ ನಮ್ಮೆಲ್ಲ ಹಿಂದೂಗಳ ಶಕ್ತಿಗೆ ಕೂಡಲಿ ಅಂತ ಹೇಳಿ ಒಂದು ಪಂಚ ಪರಿವರ್ತನೆ ಕೂಡ ಮಾಡ್ತಾ ಇದ್ದೇವೆ ಬಂಧುಗಳೇ. ಅದಕ್ಕೆ ನಾವು ದಯವಿಟ್ಟು ಪತ್ರಿಕೋದ್ಯಮದಲ್ಲಿ ನಾವು ಮತ್ತೆ ಕಾಳಜಿ, ನಮ್ಮ ಯಾಕಂದ್ರೆ ಕಾಳಜಿವಂತರು ನೀವು ಬಹಳ ಅರ್ಥ ಹೇಳ್ಬೇಕಾಗಿದ್ರೆ ನಾವು ಇಷ್ಟೇ ಹೇಳಿದ್ರೆ ನಿಮ್ಮ ಪದಗಳಲ್ಲಿ ಮಾತ್ರ ಅದು ಬಹಳ ಶೋಭೆ. ಯಾಕೆ ತಾಯಿ ಕಿರೀಟಿ ಹೆಂಗೆ ನಾವು ಜಮ್ಮು ಕಾಶ್ಮೀರದ ಕಿರೀಟಿ ತಾಯಿ ಕಿರೀಟಿ ಅಂತ ಏನ್ ಕರಿತೀವೋ, ನಮ್ಮ ಗುರಿ ಒಂದು ಅಖಂಡ ಭಾರತ, ಅದು ಎಂದು ಬಿಡುದಿಲ್ಲ ನಾವು. ನಮ್ಮ ಹಿಂದೂಗಳ ಶಕ್ತಿ ಅಖಂಡ ಭಾರತ ಸಂಕಲ್ಪ, ಅದನ್ನು ನಾವು ಬಿಡುವುದಿಲ್ಲ. ಅಖಂಡ ಭಾರತ ಸಂಕಲ್ಪ ಹೆಂಗೆ ಒಂದು ಕಿರೀಟಿ ಅದನ್ನು ಕಾಶ್ಮೀರ ತಕ್ಕಂತ ಹಂಗೂ ನೀವು ನಮ್ಮ ಹಿಂದೂಗಳಿಗೆ ಪತ್ರಿಕೋದ್ಯಮ ಒಂದು ಕಿರೀಟಿ ಇದ್ದಾರೆ. ಅದಕ್ಕೆ ನೀವು ಆ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಈ ಕಾರ್ಯಕ್ರಮಕ್ಕೆ ನೇರ ಇರಲಿ ಎಲ್ಲರೂ ಕೂಡ್ಕೊಂಡು ಎಲ್ಲರೂ ಕೂಡಿಸಿಕೊಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಿಮ್ಮದು ನಮ್ಮದು, ನಾವೆಲ್ಲರೂ ಒಂದಾಗಿ ಈ ಕೆಲಸ ಯಶಸ್ವಿ ಮಾಡೋಣ ಅಂತ ಹೇಳಿ ಕೇಳಬೇಕು. ಜೈ ಭಾರತ್ ಮಾತೆ. ನಮಗೆಲ್ಲ ಗೊತ್ತಿರುವಂತೆ ಸಂಘ ಶತಾಬ್ದಿ ವರ್ಷದ ಹಿನ್ನೆಲೆಯಲ್ಲಿ ಅಂದ್ರೆ RSS ಸಂಸ್ಥೆ ಸ್ಥಾಪನೆಯಾಗಿ ಒಂದು 3 ವರ್ಷಗಳು ಕಳೆದಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ವರ್ಷ ಪೂರ್ತಿ ಅನೇಕ ಕಾರ್ಯಕ್ರಮಗಳು ಈ ವಿವಿಧ ಸಮ್ಮೇಳನಗಳ ಮೂಲಕ, ವಿವಿಧ ಸಮಿತಿಗಳ ಮೂಲಕ ನಡೆದುಕೊಂಡು ಬರಾಕತ್ತವೆ. ಆ ಹಿನ್ನೆಲೆ ಒಳಗ ಇದು ಹಿಂದೂ ಸಮ್ಮೇಳನ ಅಂದ್ರೆ ಯಾವುದೋ RSS ಆಗಲಿ, ಬಜರಂಗ ದಳ ಆಗಲಿ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯಿಂದ ನಡೀತಕ್ಕಂಥ ಒಂದು ಸಮ್ಮೇಳನ ಅಲ್ಲ. ಇಲ್ಲಿ ಈ ಒಂದು ಹಿಂದೂ ಸಂಸ್ಕೃತಿ ಉಳಿಬೇಕು ಅಂದ್ರೆ, ಭಾರತ ದೇಶ ಉಳಿಬೇಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು. ಅದಕ್ಕೆ ಈ ಹಿಂದೂ ಸಂಸ್ಕೃತಿಗೆ ಒಂದು ಪ್ರಾಚೀನ ಕಾಲದ ಇತಿಹಾಸ ಇದೆ. ಈ ಹಿಂದೂ ಸಂಸ್ಕೃತಿ ಮೇಲೆ ಅನೇಕ ಬೇರೆ ಬೇರೆ ಸಂಸ್ಕೃತಿಯ ಜನರು ದಾಳಿ ಮಾಡ್ತಾರೆ. ಆದ್ರೆ ಅನೇಕ ಸಂಸ್ಕೃತಿಗಳು, ಅನೇಕ ನಾಗರಿಕತೆಗಳ ನಾಶ ಆಗಿವೆ. ಆದ್ರೆ ಯಾವ ದಾಳಿಗೂ ಬದಲಾದ, ನಾಶ ಆಗಲಾರದ ಉಳಿದಿರ್ತಕ್ಕಂಥದ್ದು ಏಕೈಕ ಸಂಸ್ಕೃತಿ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ. ಆ ಒಂದು ಹಿನ್ನೆಲೆಯಲ್ಲಿ ಆ ಸಂಸ್ಕೃತಿಯನ್ನು ಇನ್ನೂ ಉಳಿಸ್ಬೇಕು, ಆ ಹಿಂದುತ್ವವನ್ನು ಇನ್ನೂ ಉಳಿಸ್ಬೇಕು, ಮುಂದೆ ಅದನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಹಿಂದೂ ಬಾಂಧವರನ್ನ ಒಂದು ಕಡೆ ಸೇರಿಸಿ ಆ ಹಿಂದುತ್ವದ ಒಂದು ವಿಚಾರಧಾರೆಗಳನ್ನ ಒಂದು ಹೇಳಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೆ. ಅದಕ್ಕೆ ಆ ಹಿನ್ನೆಲೆ ಒಳಗೆ ಕಾರ್ಪೊರೇಟರ್ ಹೇಳಿದ್ರು, ಅದನ್ನು 13ನೇ ತಾರೀಕಿಗೆ ಅದರ ಸಲಹೆ ಜಾಗೃತಿ ಮಾಡಬೇಕು ಅಂದ್ಕೊಂಡು ಗ್ರಾಮಸ್ಥರೆಲ್ಲ ಒಂದು ಬೈಕ್ ರ್ಯಾಲಿಯನ್ನು ಕೂಡ ಆಯೋಜನೆ ಮಾಡ್ಯಾರ. ಆ ಬೈಕ್ ರ್ಯಾಲಿ ಆದ ನಂತರ 14ನೇ ತಾರೀಕಿನ ದಿವಸ ಶೋಭಾಯಾತ್ರೆ ಆದ ತಕ್ಷಣ ಒಂದು ಬೃಹತ್ ಸಮ್ಮೇಳನ ಅಂದ್ರೆ ಈ ಗಜೇಂದ್ರಗಡ ಹೋಬಳಿ, ಅದಕ್ಕೆ ಗಜೇಂದ್ರಗಡ ಸೇರಿದಂತೆ ಸುತ್ತಮುತ್ತ ಒಂದು 18 ಗ್ರಾಮಗಳಿರ್ತಾವ. ಎಲ್ಲ 18 ಗ್ರಾಮಗಳಿಂದ ಕೂಡ ನಮ್ಮ ಹಿಂದೂ ಸಮಾಜದ ಎಲ್ಲ ಅಭಿಮಾನಿಗಳು, ಹಿಂದೂಗಳೆಲ್ಲರೂ ಕೂಡ ಶೋಭಾಯಾತ್ರೆಗೆ ಮತ್ತು ಆ ಸಮ್ಮೇಳನಕ್ಕೆ ಆಗಮಿಸ್ತಾರೆ. ಗಜೇಂದ್ರಗಡ ಹೋಬಳಿ ಮಟ್ಟದ ಸಮ್ಮೇಳನ ಇದೆ. ಆ ಹಿನ್ನೆಲೆ ಒಳಗೆ ಈ ಹೋಬಳಿ ಮಟ್ಟದ ಸಮ್ಮೇಳನಕ್ಕೆ ಯಶಸ್ವಿಯಾಗಿ ಇರ್ತಕ್ಕಂಥ ಗೆದ್ದಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ಆಗಲೇ ಸುಮಾರು 1 ರಿಂದ 1.5 ತಿಂಗಳ ಕಾರ್ಯಕ್ರಮದ ಯಶಸ್ವಿಗಾಗಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಇವತ್ತು ಆ ಸಮ್ಮೇಳನದ ಅಧ್ಯಕ್ಷರು ರವಿ ಶಿಂಗಡೆ ಆದ್ಮೇಲೆ ಅನೇಕ ಸಭೆಗಳನ್ನು ಮಾಡಿ ಅನೇಕ ಜನರನ್ನು ಸಂಪರ್ಕ ಮಾಡಿ ಎಲ್ಲ ಗಜೇಂದ್ರಗಡ ಎಲ್ಲಾ ಸಮುದಾಯದ ಜನರನ್ನ, ಎಲ್ಲಾ ಸಮಾಜದ ಅಧ್ಯಕ್ಷರನ್ನ, ಬೇರೆ ಬೇರೆ ಜನರನ್ನು ಭೇಟಿಯಾಗಿ ಇವತ್ತು ಆ ಸಮ್ಮೇಳನವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲರೂ ಇವತ್ತೇನು ಕಟಿಬದ್ಧರಾಗಿ ನಿಂತಿರಿ. ಆ ಸಮ್ಮೇಳನದ ಯಶಸ್ವಿಗಾಗಿ ನಾವೆಲ್ಲರೂ ದುಡಿಯೋಣ. ಆ ಸಮ್ಮೇಳನದ ಯಶಸ್ವಿಗೆ ಮತ್ತು ಯಾಕಂದ್ರೆ ಸಮ್ಮೇಳನದ ಪ್ರಚಾರದ ಅವಶ್ಯಕತೆಯೂ ಕೂಡ ಬಹಳ ಇದೆ. ಇವತ್ತು ಆ ಸಮ್ಮೇಳನ ನಡೆಬೇಕಾದ್ರೆ ಬೇರೆ ಬೇರೆ ಗ್ರಾಮದಿಂದ ಬರ್ಬೇಕಾದ್ರೆ ಪತ್ರಕರ್ತರ ಸಹಾಯ ಸಹಕಾರ ಕೂಡ ಇದಕ್ಕೆ ಬಹಳ ಇರುವುದರಿಂದ ತಾವೆಲ್ಲರೂ ಕೂಡ ಹಿಂದೂ ಸಮ್ಮೇಳನದ ಯಶಸ್ವಿಗೆ ತಮ್ಮದು ಕೂಡ ಒಂದು ಸೇವೆಯನ್ನ ಸಲ್ಲಿಸಬೇಕಂತ